44789 ಇದು ಒಂದು ಇರುವಂತಹ ಅತ್ಯಂತ ಭರವಸೆಯ ಮಹಿಳೆ ಹೆಣ್ಣು. ಆಕಾಶದ ನೀಲಿಯ ಚಂದ್ರತಾರೆ ತೊಟ್ಟಿಲ ಬಡಕನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಎಲ್ಲ ಮಾತೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಎಂ.ಕೆ. ಯಶೋಧ ನಾಗರಾಜ್ ಅವರು ನಿಮಗೂ ಕೂಡ, ಯಾಕಂದ್ರೆ ಹೆಣ್ಮಕ್ಳು ಮುಂದೆ ಇರಲಿ ಅಂತ ಅವರು ಪಾಪ ಎಲ್ಲ ಹಿಂದೆ ಕೂತ್ಕೊಂಡಿದ್ದಾರೆ. ನಿಮಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂದ್ರೆ ಪತ್ರಿಕೋದ್ಯಮದವರು. ಎಲ್ಲ ಕಾರ್ಯಕ್ರಮಗಳು ಕೂಡ ಎಷ್ಟು ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಪ್ರಸಾರವನ್ನ ಮಾಡೋರು. ಹಾಗೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ಸುಗುಣ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸುಗುಣ ಮೇಡಮ್ ಅವರು. ಭಾರತದಲ್ಲಿ ಹರಿಯುವ ನೀರಿಗೂ ಜನಿಸಿದ ಭೂಮಿಗೂ ಹೆಣ್ಣಿನ ಸ್ಥಾನವನ್ನ ನೀಡಿದಂತ ಏಕೈಕ ದೇಶ ಯಾವುದು ಇದೆ ಅಂದ್ರೆ ಅದು ನಮ್ಮ ಭಾರತ. ಇವತ್ತಿನ ಕಾರ್ಯಕ್ರಮವನ್ನ ಭಾರತ ಗೀತೆಯೊಂದಿಗೆ ಆರಂಭಿಸೋಣ. ರಾಜಮ್ಮ ಅವರು ಹಾಗೂ ತಂಡದವರು ಬಂದು ಈ ಗೀತೆಯನ್ನ ಪ್ರಸ್ತುತಪಡಿಸಬೇಕಾಗಿ. ಪೂಜ್ಯ ಮಹಾತ್ಮ ಗಾಂಧಿ, ಆ ಪ್ರೇಮದ ಪುತ್ರ ಪಂಡಿತ ನೆಹರು, ವಿಶ್ವಶಾಂತಿಗೆ ನಾಂದಿ, ವಿಶ್ವಶಾಂತಿಗೆ ನಾಂದಿ. ನಿನಗಾಗಿ ಮಡಿದ ಈ ವೀರರ ಪಡೆದ ನಿರ್ಮಲ ನಿಶ್ಚಲ ಗಾಂಧಿ. ಜಯ ಜಯ ಹೇ ಭಾರತ ಮಾತೆ, ಜಯ ಜಯ ಹೇ ಭಾರತ ಮಾತೆ. ಬಲಭೀಮ ಹನುಮರು, ವೀರ ವಿವೇಕರು, ಶೂರರು ಆಳಿದ ನಾಡು. ಶ್ರೀ ಬಸವಶಂಕರರು, ಅಲ್ಲಮ ಪ್ರಭುಗಳು, ಶರಣರು ಬೆಳಗಿದ ನಾಡು, ಶರಣರು ಬೆಳಗಿದ ನಾಡು. ಆ ನಾಟ್ಯ ಕಲಾವಿದ ರನ್ನ ಪಂಪರನು ಕರುಣಿಸಿದ ಮಾತೆ. ಜಯ ಜಯ ಹೇ ಭಾರತ ಮಾತೆ. ಆಯ್ತು ಮೇಡಮ್, ಥ್ಯಾಂಕ್ ಯು. ಹಾಂ ಮೇಡಮ್ ಬರೇ ಕೈಗೆ ಅಡ್ಡ ಮೇಡಮ್ ಬರೇ ನೀವು ಸ್ವಲ್ಪ. ಹಾಂ ಆಯ್ತು, ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಿಲ್ಲ, ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೆರಿ ನೈಸ್. ಹಾಗೆ ಹೆಣ್ಮಕ್ಳಿಗೆ ಫೋಟೋ ಸೆಷನ್ ಅಂದ್ರೆ ಒಂದು ರೀತಿ ಅದೊಂದು ಖುಷಿ. ಎಲ್ಲ ಆ ಕಡೆ ಗಮನ ಇರುತ್ತೆ, ತೊಂದರೆ ಇಲ್ಲ. ಅದು ಒಂದು ಸೌಂದರ್ಯನೇ. ಹೆಣ್ಮಕ್ಳು ಏನ್ ಮಾಡಿದ್ರು ಸೌಂದರ್ಯನೇ. ಇವತ್ತು ಹೆಣ್ಣು ಮಕ್ಕಳ ಹಬ್ಬ. ಏನ್ ಇವತ್ತು ಮಾತ್ರ ಹಬ್ಬನಾ? ಇವತ್ತು ಮಾತ್ರ ಹಬ್ಬನಾ? ಪ್ರತಿನಿತ್ಯ ಹೆಣ್ಮಕ್ಳ ಹಬ್ಬನೇ. ನಮ್ಮ ಮನೆಯಲ್ಲಿ ಕುಟ್ಟು ಕಂದ ಓಡಾಡೋದ್ರಿಂದ ಹಿಡಿದು, ಅಮ್ಮ ನಮ್ಗೆ ಅಡಿಗೆ ಮಾಡಿ ಬಡಿಸೋದ್ರಿಂದ ಹಿಡಿದು, ಆ ಸವಿ ರುಚಿಯನ್ನ ನಾವೆಲ್ಲರೂ ಕುಟುಂಬದವರು ಸವಿಯೋದ್ರಿಂದ ಹಿಡಿದು, ನಮ್ಮ ತಪ್ಪು ಒಪ್ಪುಗಳನ್ನ ತಿದ್ದಿ ನಮ್ಮ ಸರಿದಾರಿಯಲ್ಲಿ ನಡೆಸುವ ಒಂದು ಕ್ರಿಯೆಯಲ್ಲಿರಬಹುದು. ಪ್ರತಿಯೊಂದು ಸಂದರ್ಭದಲ್ಲೂ ಆ ತಾಯಿಯ ಹಬ್ಬ ನಡೀತಾನೆ ಇದೆ. ಅದಕ್ಕೆ ಪೂರಕವಾಗಿ ಹೆಣ್ಣು ಮಕ್ಕಳ ಹಕ್ಕು, ಹೆಣ್ಣು ಮಕ್ಕಳ ಸಮಾನತೆಗಾಗಿ, ಹೆಣ್ಣು ಮಕ್ಕಳಿಗೆ ದೊರಕಬೇಕಾದಂತ ಎಲ್ಲ ಅವಕಾಶಗಳ ಪರವಾಗಿ ಸುಮಾರು 90 ವರ್ಷದ ಹಿಂದೆ ಹೋರಾಟಗಾರ್ತಿಯರು ಮಾಡಿರ್ತಕ್ಕಂಥ ಸಾಧನೆಯನ್ನ ನಡೆಯುವಂತ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ.
ಎಲ್ಲರೂ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಸಲ್ಲಿಸಬೇಕಾಗಿ ಕೇಳ್ಕೊಡ್ತೀನಿ. ಹಾಂ ಮೇಡಮ್ ಅಲ್ಲಿ ಥ್ಯಾಂಕ್ ಯು. ಧನ್ಯವಾದಗಳು. ನಿಮಗೆ ಕೊಡಬೇಕು ಅಂತ ಅನ್ಕೊಂಡೆ. ಕಳೆದ 7ನೇ ತಾರೀಕು 8ಕ್ಕೆ ದಿನಾಚರಣೆ ಇತ್ತು, ಮಹಿಳಾ ದಿನಾಚರಣೆ. ವಿಠಲ್ ರಾವ್ ಅಂತ ಹೇಳಿ ಶಾಸಕರು, ಖಾನಾಪುರ ಕ್ಷೇತ್ರ, ಗೋವಾ ಮತ್ತು ಮಹಾರಾಷ್ಟ್ರದ ಗಡಿ ವಿಧಾನಸಭಾ ಕ್ಷೇತ್ರ, ಅಲ್ಲಿಗೆ ಹೋಗಿದ್ದೆ ನಾನು. ತಾವು ಬಂದಿದ್ದೀರಾ ಅಂದ್ರೆ ಇದ್ರ ಹಿಂದೆ ದೊಡ್ಡ ಹೋರಾಟ ಇದೆ. ಹಾಗಾಗಿ ಅದರ ನೆನಪು ಮತ್ತು ಮಹಿಳೆಯರಿಗೆ ಒಂದು ದಿನದ ರಜದ ಮುಖಾಂತರವಾಗಿ ಅವರ ದಿನಾಚರಣೆಯನ್ನು ಅತ್ಯಂತ ಅದ್ಭುತವಾಗಿ ಆಚರಣೆಗೆ ಮಾಡಿದಂತ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಹಾಗಾಗಿ ಮಾರ್ಚ್ 8ರಂದು ಇಡೀ ಜಗತ್ತಿನಲ್ಲಿ ಹಿಂದೆ ಬಹಳಷ್ಟು ದಿನಾಂಕಗಳ ಬೇರೆ ಬೇರೆ ದಿನಾಂಕಗಳನ್ನು ಮಾಡಿ ಕೊನೆಯದಾಗಿ 1909 ನ್ಯೂಯಾರ್ಕ್ನಲ್ಲಿ ಏನು ಮಹಿಳಾ ಒಂದು ಹೋರಾಟಗಳು ನಡೆದವು. ಆ ಹೋರಾಟದಿಂದ ಬಂದಂತ ಒಂದು ಮಹಿಳೆಯ ರಕ್ಷಣೆಗಾಗಿ ಹೋರಾಟ, ಮಹಿಳೆಯ ಹಕ್ಕಿಗಾಗಿ ಹೋರಾಟ, ಮಹಿಳೆ ತನ್ನ ಮತದಾನಕ್ಕಾಗಿ ಹೋರಾಟ, ಹೀಗೆ ಎಲ್ಲ ಹೋರಾಟಗಳನ್ನು ಮಾಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಮಾಜದಲ್ಲಿ ಬದುಕತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ತಮಗೆ ಯಶಸ್ಸನ್ನು ಕೊಟ್ಟಿದೆ. ಹಾಗಾಗಿ ಮಾರ್ಚ್ 8ನೇ ತಾರೀಕಿನಂದು ಏನು ತಮ್ಮ ಮಹಿಳಾ ದಿನಾಚರಣೆ ಈ ತಿಂಗಳು ಕಂಪ್ಲೀಟ್ ಈ ಮಾಸದಲ್ಲಿ ನಡೀತಾ ಇತ್ತು. ಹಾಗಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮೆಲ್ಲ ಸಹೋದರರಿಗೂ ನಮ್ಮ ಜೊತೆಲಿ ಕೂತಂತ ಬಹಳಷ್ಟು ನಾಯಕರಿದ್ದಾರೆ, ಬಹಳಷ್ಟು ಸಮಾಜ ಸೇವಕರಿದ್ದಾರೆ, ಎಲ್ಲ ರಂಗಗಳಲ್ಲೂ ಪ್ರಶಸ್ತಿಯನ್ನು ಪಡೆದವರು ಅಥವಾ ಹೋರಾಟಗಳನ್ನು ಮಾಡಿ ಮುಂದೆ ಬಂದಂತವರಿದ್ದಾರೆ. ಅವರೆಲ್ಲರೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಜಮ್ಮು ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಕಳೆದ ಬಾರನು ಕೂಡ ನಾನು ಬಂದಿದ್ದೆ, ಅಂತಾರಾಷ್ಟ್ರೀಯ ಮಾಡಿದ್ದೆ. ಈ ರಾಜಕೀಯ ವಿಚಾರಗಳಲ್ಲಿ ಬೇರಕ್ಕಾಗದಿದೆ, ಎಲ್ಲ ಟೈಮು ಬೇರೆ ಬೇರೆ ಒತ್ತಡಗಳು ನಡುವೆ ಕೂಡ ಇವತ್ತು ರಾಜಮ್ಮನವರು ಅನೇಕ ಸೇವೆಗಳನ್ನು ಸಲ್ಲಿಸುವ ಹಾಗೆ ಆಗಬೇಕು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ. ಮೇಡಮ್ ರೇ ಎಲ್ಲರೂ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನೈಟ್ ಮಾಡಬೇಕು, ಬಂದೋಬಸ್ತ್ ಮಾಡಬೇಕು, ಆಗಲ್ಲ ಅನ್ನೋ ಅವ್ರ ಮನೋಭಾವನೆಯನ್ನ ಇತ್ತೀಚಿನ ದಿನಗಳಲ್ಲಿ ಸರಿ ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲೂ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಇಷ್ಟು ಮುಂದುವರೆದು ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೀರಾ ಅಂದ್ರೆ ನಮಗೆ ತುಂಬಾ ಖುಷಿನೇ ಆಗತ್ತೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಒಂದು ಚಾಲೆಂಜಿಂಗೇ ಆಗಿರತ್ತೆ. ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇರ್ತೀರಿ, ವಯಸ್ಸಾದ್ರೂ ಬಿಟ್ಟು ಬಂದಿರ್ತೀರಿ, ಮನೆಗೆ ಹೋಗಿ ಊಟ ಬಡಿಸೋದಿರುತ್ತೆ. ಹಾಗಾಗಿ ನಿಮ್ಮ ಪಲ್ಲರ ತವಕ ನನ್ನ ತಲೆಯಲ್ಲಿ ಇಟ್ಕೊಂಡು ನಾನೊಂದು 3-4 ನಿಮಿಷದಲ್ಲಿ ಮಾತಾಡ್ತೀನಿ. ಯಾಕೆಂದ್ರೆ ನಾನು ಇವತ್ತು ಒಂದಿನ ಕೆಲಸಕ್ಕೆ ರಜೆ ಹಾಕೊಂಡು ಬಂದಿರೋದ್ರಿಂದ ನಿಮ್ಮಂತ ಹೃದಯಗಳ ಜೊತೆಗೆ ನಾನು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳದೆ ಇದ್ರೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ಅಪೂರ್ಣ ಅಂತ ಹೇಳಿ ಭಾವಿಸ್ತೇನೆ. ಮಹಿಳಾ ವೇದಿಕೆ ಶಿವಮೊಗ್ಗ ನಿಜವಾಗ್ಲೂ ನಾವು ಎಷ್ಟು ಕಾರ್ಯಕ್ರಮಕ್ಕೆ ಪ್ರಸ್ತುತನೋ ಎಷ್ಟು ವ್ಯಾಲ್ಯೂನೋ ಅಂತ ನನಗಂತೂ ಗೊತ್ತಿಲ್ಲ. ನಾವು ಪ್ರಶ್ನೆ ಮಾಡ್ಕೋಬೇಕು. ಕನಿಷ್ಠ 5-6 ಸಲ ಫೋನ್ ಮಾಡಿದ್ದಾರೆ. ಆಗಲೇ ಮಂಜುಳಾ ಮೇಡಮ್ ಹೇಳಿದ್ರು, ಈಗಾಗಲೇ ನಿರ್ಗಮಿಸಿದವರು ಪದೇ ಪದೇ ಫೋನ್ ಮಾಡ್ತಾ ಇದ್ರು, ಮೀಟಿಂಗ್ ಅಲ್ಲಿ ಇದ್ದಾಗ್ಲೂ ಒಂದೊಂದ್ಸಲ ಡಿಸ್ಚಾರ್ಜ್ ಅನಿಸ್ತಾ ಇತ್ತು. ಅದನ್ನೆಲ್ಲ 80 ವರ್ಷದ ಸ್ವೀಟ್ 18 ತರ ಇದ್ದುಕೊಂಡು ಒಂದು ಕಾರ್ಯಕ್ರಮವನ್ನ 32 ವರ್ಷದಿಂದ ಆರ್ಗನೈಸ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ 32ನೇ ಕಾರ್ಯಕ್ರಮ ಅವರ ಅವಧಿಯಲ್ಲಿ.